ಹಾವು, ಚೇಳು, ಜರಿ ಇವೆಲ್ಲ ಮನುಷ್ಯರಿಗೆ ಹೋಲಿಸಿದರೆ ತೀರಾ ಸಣ್ಣ ಜೀವಿಗಳು. ಆದರೆ ನಾವು ಇವುಗಳಿಗೆ ಭಯ ಪಡ್ತೇವೆ. ಯಾಕಂದ್ರೆ ಅವು ಕಚ್ಚಿದ್ರೆ ವಿಷ ಏರುತ್ತೆ, ಸಾವು ಕೂಡ ಸಂಭವಿಸಬಹುದು ಅಂತ. ಆದರೆ ನಿಮಗೆ ಗೊತ್ತಾ, ಚೇಳಿನ ವಿಷಕ್ಕೆ ಚಿನ್ನಕ್ಕಿಂತಲೂ ಹೆಚ್ಚಿನ ಬೆಲೆ ಇದೆ. ಯಾಕೆ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೇಳು ಕಚ್ಚಿದ್ರೆ ವಿಷ ಮೈಗೆ ಇರುತ್ತೆ. ಉರಿ ಊತ ಉಂಟಾಗಿ ಕಚ್ಚಿದ ಸ್ಥಳ ಊದಿಕೊಳ್ಳುತ್ತೆ. ನಂಜು ಹೆಚ್ಚಾದಂತೆಲ್ಲ ಸಹಿಸಲು ಅಸಾಧ್ಯವಾದಷ್ಟು ನೋವು ಕಾಡುತ್ತೆ. ಕೆಲವೊಮ್ಮೆ ಸಾವು ಕೂಡ ಸಂಭವಿಸಬಹುದು. ಹೀಗಾಗಿ ಚೇಳು ಕಂಡ್ರೆ ಜನ ಭಯ ಪಡ್ತಾರೆ. ಆದರೆ ಇದೇ ವಿಷಕ್ಕೆ ಕೋಟಿ ಕೋಟಿ ಬೆಲೆ ಇದೆ ಅಂದ್ರೆ ನೀವು ನಂಬಲೇಬೇಕು. ದ್ರವ ರೂಪದ ಚೇಳಿನ ವಿಷ ಕೊಲ್ಲುವುದರ ಜೊತೆಗೆ ಅನೇಕ ಉಪಯೋಗಗಳನ್ನ ಕೂಡ ಹೊಂದಿದೆ. ಇದೇ ಕಾರಣಕ್ಕೆ ಚಿನ್ನಕ್ಕಿಂತಲೂ ಹೆಚ್ಚಿನ ಬೆಲೆಗೆ ಚೇಳಿನ ವಿಷವನ್ನ ಮಾರಾಟ ಮಾಡಲಾಗುತ್ತೆ. ಚೇಳುಗಳಲ್ಲಿ ನಾನಾ ವಿಧದ ಚೇಳುಗಳಿದ್ದು ಬೆಲೆ ಕೂಡ ವಿಭಿನ್ನವಾಗಿದೆ. ಅದರಲ್ಲೂ ಡೆತ್ ಸ್ಟಾಕರ್ ಹೆಸರಿನ ಚೇಳಿನ ವಿಷವು ತುಂಬಾ ಅಪಾಯಕಾರಿ ಮತ್ತು ಲಾಭದಾಯಕ. ಇದರ 5 ಲೀಟರ್ ವಿಷಕ್ಕೆ ಬರೋಬ್ಬರಿ 39 ಮಿಲಿಯನ್ ಹಣ, ಅಂದ್ರೆ ಭಾರತದ ಕರೆನ್ಸಿ ಪ್ರಕಾರ ಸುಮಾರು 32 ಕೋಟಿ ರೂಪಾಯಿ ಬೆಲೆ ಇದೆ. ಕೇವಲ ಒಂದು ಹನಿ ವಿಷದ ಬೆಲೆ 11,000 ರೂಪಾಯಿ ಇದೆ. ಆದರೆ ಒಂದು ಚೇಳು ಒಂದು ಬಾರಿಗೆ ಕೇವಲ 2 ಮಿಲಿಗ್ರಾಂ ವಿಷವನ್ನ ಮಾತ್ರ ಉತ್ಪಾದಿಸುತ್ತದೆ. ಹೀಗಾಗಿ ಚೇಳಿನ ವಿಷವನ್ನ ದೊಡ್ಡ ಪ್ರಮಾಣದಲ್ಲಿ ಒಂದೇ ಸಲ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದ ಮರುಭೂಮಿಗಳು ಮತ್ತು ಕುರುಚಲು ಕಾಡುಗಳಲ್ಲಿ ಕಂಡುಬರುವ ಡೆತ್ ಸ್ಟಾಕರ್ ಮಾರಕ ವಿಷಕಾರಿ ಜೀವಿಯಾಗಿದೆ. ಈ ಚೇಳು ಮನುಷ್ಯನಿಗೆ ಕಚ್ಚಿದರೆ ಸಾಯುವ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಇದರಿಂದ ಆಗುವ ನೋವನ್ನ ಮಾತ್ರ ತಡೆಯೋಕ್ಕಾಗಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳು ಮತ್ತು ವೃದ್ಧರಿಗೆ ಹೆಚ್ಚಿನ ಅಪಾಯ ಇರುತ್ತದೆ. ಆದ್ರೂ ವಿಷಕ್ಕೆ ಯಾಕಿಷ್ಟೊಂದು ಬೆಲೆ ಅಂತ ನಿಮಗೆ ಅನ್ನಿಸಬಹುದು. ಡೆತ್ ಸ್ಟಾಕರ್ ಚೇಳಿನ ವಿಷದ ಒಳಗೆ ಕ್ಲೋರೋಟಾಕ್ಸಿನ್ ಎಂಬ ಪೆಪ್ಟಿಟೈಡ್ ಇದೆ. ಇದನ್ನ ಕೆಲವು ರೀತಿಯ ಕ್ಯಾನ್ಸರ್ ಮತ್ತು ಇತರ ಮಾರಣಾಂತಿಕ ಕಾಯಿಲೆಗಳ ಚಿಕಿತ್ಸೆ ಹಾಗೂ ಹಲವಾರು ವೈದ್ಯಕೀಯ ಪ್ರಗತಿಗಳಲ್ಲಿ ಬಳಸಲಾಗುತ್ತೆ. ಮೆದುಳಿನ ಗೆಡ್ಡೆಗಳಿಗೆ ಚಿಕಿತ್ಸೆ ನೀಡುವ ಮತ್ತು ಮಧುಮೇಹದ ಚಿಕಿತ್ಸೆಯಲ್ಲಿ ಈ ವಿಷವನ್ನ ಸಹ ಬಳಸಲಾಗುತ್ತೆ. ಇದೇ ಕಾರಣಕ್ಕೆ ಚೇಳಿನ ವಿಷಕ್ಕೆ ಚಿನ್ನಕ್ಕಿಂತಲೂ ದುಬಾರಿ ಬೆಲೆ ಇದೆ. ನಮಸ್ಕಾರ.